ಇದಕ್ಕೆ ಕಾರಣವೇ ಬೇಕಿಲ್ಲ. ಆಯ್ತು, 60 ದಿನದ ಈ ಕಸರತ್ತು ನಿಮ್ ಕಣ್ಣಿಗೆ ಹೇಗೆ ಕಾಣಿಸ್ತದೆ? ಬಟ್ ಒಂದನ್ನ ಮೆಚ್ಕೊಳ್ಳೇಬೇಕು, ಆಮ್ ಆದ್ಮಿ ಪಾರ್ಟಿ ನೀವೆಲ್ಲೆಲ್ಲ ಅಧಿಕಾರಕ್ಕೆ ಬಂದಿದ್ರಿ, ಅಲ್ಲಿ ಕ್ಯಾಬಿನೆಟ್ ಅಂದಾಗ ಇಂಥ ಒಂದು ಕಿತಾಪತಿ ಅಲ್ಲ, ಅಸಮಾಧಾನ, ನಾನು ಸ್ಟ್ರೈಕ್ ಮಾಡಿಸ್ತೀನಿ ಅನ್ನೋದು, ಸ್ಪಾನ್ಸರ್ಶಿಪ್ ಕೊಟ್ಟು ಕರ್ಕೊಬಂದು ಬ್ಯಾರಿಕೇಡ್ ಎಳ್ದಾಕೋದು, ಆಫೀಸ್ ಒಳಗೆ ನುಗ್ಸೋದು, ಇದ್ಯಾವುದು ಆಮ್ ಆದ್ಮಿ ಪಾರ್ಟಿಯಲ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿಲ್ಲ. ತುಂಬಾ ಶಿಸ್ತು ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ. ಇಲ್ಲಿ ಈ ಕಸರತ್ ಹೆಂಗ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ಈ ಕಸರತ್ ಹೆಂಗ್ ಹೇಳ್ತದೆ ಅಂದ್ರೆ ಸಖತ್ ತುಂಬಾ ಸರಳವಾದ. ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದಾರೆ, ಒದ್ ಕಿತ್ಕೋತೀನಿ ಅಂತ ತಾಳ್ಮೆಯಿಂದ ಇರ್ರಿ ಅಂತ ಅವ್ರು ಹೇಳ್ಕೊಡ್ತಾ ಇದಾರೆ. ಬೇರೆ ಎಲ್ಲಾ ಶಾಸಕರು ನೀವು ಅದೇನೆ, ನನಗ್ ಬೇಕಾದಾಗ ಮಾತ್ರ ಪವರ್, ಬೇರೆಯವ್ರಿಗೆ ಬೇಕಾದಾಗ ಅಲ್ಲ, ಯಾವಾಗ್ಲೂ ಏನಂದ್ರೆ ಒದ್ ಕಿತ್ಕೋತೀನಿ ಅಂತ ಹೇಳ್ತಾ ಇರ್ರಿ, ಹಂಗ್ ಹೇಳ್ಕೊಂಡೆ ತಾಳ್ಮೆಯಿಂದ ಇರ್ರಿ ಅಂತ ಅವ್ರ ಅರ್ಥ. ಇವ್ರೇನಂದ್ರೆ ಯಾವಾಗ್ಲೂ ಅಷ್ಟೇ, ಅಧಿಕಾರ ಬಂದಾಗ, ಈಗ ಎಸ್ಪೆಷಲಿ ಕರ್ನಾಟಕದಲ್ಲಿ ಏನಾಗಿದೆ, ರಾಜ್ಯಕ್ಕೆ ಅತಿವೃಷ್ಟಿ ಆಗ್ಬಿಟ್ಟಿದೆ, ಅವಶ್ಯಕತೆಗಿಂತ ಜಾಸ್ತಿ ಬಹುಮತ ಬಂದಿರೋದು. ಇವ್ರಿಗೆ ಏನಾಗಿದೆ, ಉದ್ದಟತನ ಜಾಸ್ತಿ ಆಗಿದೆ. ನೋಡಿ, ಯಾರು ರಾಜೀನಾಮೆ ಕೊಟ್ಟೋಗ್ರಿ ಅನ್ನೋ ಒಂದು ಉದ್ದಟತನದ ಹೇಳಿಕೆ ಹೇಳ್ತಾರೆ ಅಂದ್ರೆ, ಅದೇ ನಿಮ್ಗೆ ಅಧಿಕಾರದಲ್ಲಿರುವಾಗ ಹೋಗ್ಬಿಟ್ಟು ಹುಡ್ಕೊಬಂದು ಟಿಕೆಟ್ ಕೊಡ್ತಾರೆ ಗೆಲ್ದೇ ಇರೋ ಸಮಯದಲ್ಲಿ, ಅಥವಾ ಯಾರು ಸೋಲಿಸ್ಬೇಕು ಅನ್ನುವಾಗ. ಇವ್ರದ್ದು ಡಿ.ಕೆ. ಶಿವಕುಮಾರ್ ಅವರು ಏನಂದ್ರೆ ಅನುಕೂಲ ಸಿಂಧು ರಾಜಕಾರಣದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಕರ್ನಾಟಕ ಜನತೆಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಏನಂದ್ರೆ ವಿಧಿ ಇಲ್ಲ, ಸುಮ್ಮನೆ ಇದ್ದಾರೆ. ಈಗ ಏನೋ ಹೆಂಗ ಒಂದೂವರೆ ವರ್ಷ ಆಟ ಆಡ್ಕೊಂಡು ಹೋಗ್ಬಿಡ್ಲಿ ಅನ್ನೋ ತರ ನೆಗ್ಲಿಸಮ್ ಬಿಟ್ಬಿಟ್ಟಿದ್ದಾರೆ. ಇವ್ರ ಕೈಲಿ ಏನೋ ಅಭಿವೃದ್ಧಿ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಉಳಿದಿರೋದು ಬಹಳ ಕಡಿಮೆ ವರ್ಷ. ಈಗ ಅದೇ ರೀತಿ ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಬೆಂಗಳೂರು ಗುರುಗಳ ಜಿಬಿಎ ಚುನಾವಣೆನ ಮಾಡಕ್ ಆಗ್ಲಿಲ್ಲ ಇವ್ರ ಯೋಗ್ಯತೆಗೆ. ಯಾಕೆ ಆಗಿಲ್ಲ ಅಂದ್ರೆ ಅಭಿವೃದ್ಧಿ ಅನ್ನೋದು ಖಂಡಿತವಾಗ್ಲೂ ಕುಂಠಿತ. 4 ವರ್ಷ ಹತ್ತತ್ರ ಆಗ್ತಾ ಬಂದಿದೆ ಬೆಂಗಳೂರು ರಸ್ತೆಗಳನ್ನ ಮುಚ್ಚಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಎಲೆಕ್ಷನ್ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬಿಜೆಪಿಗೂ ಆಸಕ್ತಿ ಇಲ್ಲ. ನೀನು ಮಾಡು, ನಾನು ಅತ್ತಂಗ್ ಮಾಡ್ತೀನಿ, ಅವರಿಬ್ರದ್ದು ಕಾಂಬಿನೇಷನ್ ಹಂಗ್ ವರ್ಕ್ ಆಗುತ್ತೆ. ಆ ವಿಷಯದಲ್ಲಿ ನೀವು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ ಇದೆ. ಆದ್ರೆ ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಬಂದಿದೆ. ಇವ್ರಿಗಾದ್ರೂ ಬದ್ಧತೆ ಬೇಕಲ್ಲ. ಅದಕ್ಕೆ ಮುಂಚೆ ಅವ್ರನ್ನ ಟೀಕೆ ಮಾಡ್ತಾ ಇದ್ರಲ್ವಾ. ಈಗ ಜನ ಬಿಜೆಪಿ ಸರ್ಕಾರ ಅಧಿಕಾರ ಸರಿಯಾಗಿ ಕೊಡ್ಲಿಲ್ಲ, ಭ್ರಷ್ಟಾಚಾರ ಜಾಸ್ತಿ ಇತ್ತು, ಮತ್ತೇನು PSI ಹಗರಣ ಆಯ್ತು, PCM ಆಯ್ತು, ಈ ತರ ತುಂಬಾ ವಿಷಯಗಳನ್ನ ಇವರು ಪೋಟ್ರೆ ಮಾಡಿ ಇವ್ರ ಅಧಿಕಾರಕ್ಕೆ ಬಂದ್ರು. ಇವ್ರ ಅಧಿಕಾರಕ್ಕೆ ಕೊಟ್ಟಿದ್ದೇ ಜನ ಇವ್ರಾರು ಒಳ್ಳೆ ಕೆಲಸ ಮಾಡ್ಲಪ್ಪ ಅಂತ. ಇವರು ಅದೇ ಅಧಿಕಾರಕ್ಕೆ ಹೆಸರಾಟ ಮಾಡ್ಕೊಂಡು ರಾಜಕೀಯ ಕಿತ್ತಾಟ ಮಾಡ್ಕೊಂಡು ಮತ್ತೆ ಅವ್ರದೇ ಶಾಸಕರನ್ನ ಅವ್ರಿಗೆ ನೀವು ಕೊಡಂಗಿದ್ರೆ ಕೊಡಿ, ಎಲ್ಲಾರು ಬಿಟ್ಟು ಕಿತ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಉದ್ದಟತನದ ಹೇಳಿಕೆ, ಇದು ಒಳ್ಳೇದಲ್ಲ. ಎಲ್ಲಾರು ಸರಿ ಅದ್ರ ಜೊತೆನಲ್ಲಿ ಏನಾಗಿದ್ದಾನೆ, ಈಗ ಎಷ್ಟೊಂದು ಸರಿ ನೀವು ಹೇಳಿದಾಗೆ, ಗಣೇಶ್ ಸರ್ ಹೇಳಿದಾಗ ಎಷ್ಟೊಂದು ಸರಿ 5 ಸರಿ ಗೆದ್ದು ಬಂದಿರೋಗೆಲ್ಲ ಇಲ್ಲ. ಪ್ರಿಯಾಂಕಾ ಖರ್ಗೆ ಬರೀ 2 ಸರಿ ಗೆದ್ದು ಬಂದಿರೋದು. ಅದೇ ಧರ್ಮಸಿಂಗ್ ಅವ್ರ ಮಗನೂ ಗೆದ್ದಿದ್ರು ಆ ಟೈಮಲ್ಲಿ. ಕೈ ಹಾಕ್ತಾ ಇದ್ದೀರಿ ಅಲ್ಲ, ವಾಸ್ತವ ಹೌದು ರೀ. ಪ್ರಿಯಾಂಕಾ ಖರ್ಗೆ ಅಲ್ಲಿ ಎಸಿಸಿ ಅಧ್ಯಕ್ಷ ಆದ ತಕ್ಷಣ ಅವ್ರೇನು ಮೇಲಿಂದ ಎಳೆದು ಬಂದ್ರ? ಅವ್ರಿಗೆಲ್ಲ ಅವ್ರಿಗೆ ತಕ್ಷಣ ಕೊಟ್ಟಿದ್ದೀರಾ? ಶಿವಲಿಂಗೇಗೌಡ ಅವರ ಎಷ್ಟೊಂದು ಸಾರಿ ಕಾಯ್ಕೊಂಡ್ಬಂದು ಅವ್ರಿಗೆ ಕೊಟ್ಟಿಲ್ಲ. ಅಂದ್ರೆ ಏನಂದ್ರೆ ತಾರತಮ್ಯ ಎದ್ದು ಕಾಣ್ತಾ ಇದೆ. ಯಾರು ಪ್ರಬಲ, ಜಿಸ್ಕಾ ಲಾಟಿ ಉಸ್ಕಾ ಬ್ಯಾಸ್ ಅಂತ ಹಿಂದಿನಲ್ಲಿ ಗಾದಿ ಇದೆ. ಅದೇ ತರ ಯಾರ್ದು ಅಧಿಕಾರ ನಡೀತು ಅವ್ರಿಗೆ ಕೊಡ್ತಾರೆ. ಅದು ಏನಂದ್ರೆ ಕಂಪ್ಲೀಟ್ ಆಗಿ ಎದ್ದು ಕಾಣುತ್ತೆ ಸ್ವಜನ ಪಕ್ಷಪಾತ. ಓಕೆ, ಹೇಮಂತ್ ಸರ್, ಮೊದಲನೇ ಸಲ ಗೆದ್ದವರು ಮೊದಲನೇ ಸಲನೇ ಅವಕಾಶವನ್ನ ತಗೊಂಡಿದ್ದಾರೆ, ತಪ್ಪು ಅಂತಲ್ಲ. ಬಟ್ ಈ ಕಾನ್ಸೆಪ್ಟು ಚಾಣಾಕ್ಯತನ ಅಂತ ಅನ್ಕೊಳ್ಳದ, ಅಥವಾ ಹೈಕಮಾಂಡ್ ತನ್ನ ಗಮನಕ್ಕೆ ಗೊತ್ತಿಲ್ಲದೆ ಬಂಡಾಯದ ಬೀಜವನ್ನ ಬಿತ್ಬಿಟ್ಟಿದೆ, ಅದರ ಫಸಲನ್ನು ಅವರೇ ತಿನ್ನಬೇಕು ಇವಾಗ ಅಂತ ಅನ್ನೋದ? ಮೊದಲನೇ ಸಲ ಗೆದ್ದಿರ್ತಾರೆ, ಅವ್ರಿಗೆ ಅವಕಾಶ ಸಿಕ್ಕಿದೆ. 5 ಸಲ ಗೆದ್ದಿದ್ದಾರೆ, 1 ಸಲನೂ ಮಂತ್ರಿ ಆಗೋ ಭಾಗ್ಯ ಸಿಕ್ಕಿಲ್ಲ. ಮುಂದಿನ ಸಲ ಅವ್ರು ಎಲೆಕ್ಷನ್ಗೆ ನಿಂತ್ಕೊಳ್ತಾರ ಇಲ್ವಾ ಗೊತ್ತಿಲ್ಲ. ಇದನ್ನ ಬ್ಯಾಲೆನ್ಸ್ ಮಾಡಕ್ ಬಂದಿಲ್ಲ. 60 ದಿನ ಅಲ್ಲ, 600 ದಿನ ತಗೊಂಡಿದ್ರು ಕಾಂಗ್ರೆಸ್ ಕೈಲಿ ಇದನ್ನ ಸರಿಪಡಿಸಕ್ ಆಗ್ತಾ ಇರ್ಲಿಲ್ಲ ಅಂತಲೂ ಒಂದು ಚರ್ಚೆ ಇದೆ. ಏನಂತೀರಾ? ನಾನು ಮೊದಲನೇ ಸಲ MLA ಆಗಿದ್ದೀನಿ, ಅಥವಾ ಮೊದಲನೇ ಸಲ MLC ಆಗಿದ್ದೀನಿ. ನನಗೆ ನನ್ನದೇ ಆದಂಥ ಒಂದು ಕ್ಲೌಟ್ ಮತ್ತು ರೀಚ್ ಅಂತಿದೆ. ಕ್ಲೌಟ್ ಮತ್ತು ರೀಚ್. ಹೈಕಮಾಂಡ್ ಅಲ್ಲಿ ನನಗೆ ಯಾರೋ ಒಬ್ಬರು ಗಾಡ್ ಫಾದರ್ ಇದ್ದಾರೆ. ಹೈಕಮಾಂಡ್ ಅಲ್ಲಿ ಯಾರೋ ಒಬ್ಬರು ಗಾಡ್ ಫಾದರ್ ಇದ್ದಾರೆ. ಫಾದರ್ ಮತ್ತು ಗಾಡ್ ಫಾದರ್ ತುಂಬಾ ಇಂಪಾರ್ಟೆಂಟ್. ಗಾಡ್ ಫಾದರ್ ಇಂಪಾರ್ಟೆಂಟ್, ಗಾಡ್ ಫಾದರ್ ಇಂಪಾರ್ಟೆಂಟ್. ಫಾದರ್ ಈಸ್ ಮೈ ಬಯಾಲಜಿಕಲ್ ಫಾದರ್. ಅವ್ರೇನು ಮಾಡೋಕ್ಕಾಗಲ್ಲ. ಗಾಡ್ ಫಾದರ್ ಇಸ್ ಇಂಪಾರ್ಟೆಂಟ್. ನನಗೆ ಹೈಕಮಾಂಡ್ ಅಲ್ಲಿ ಯಾರೋ ಒಬ್ಬರು ಗಾಡ್ ಫಾದರ್ ಇದ್ದಾರೆ. ಮೊದಲನೇ ಸಲ MLA ಆದ್ರೂ, ಮೊದಲನೇ ಸಲ MLC ಆದ್ರೂ ನನಗೆ ಮಂತ್ರಿಗಿರಿ ಸಿಗುತ್ತೆ. ನಾನು ಮಂತ್ರಿ ಆಗ್ಬಿಡ್ತೀನಿ. ಆದರೆ ಇವರು ಗಣೇಶ್ 5 ಸಲ MLA, 4 ಸಲ MLA, ಅವ್ರು 3 ಸಲ MLA, ಅವ್ರು 4 ಸಲ MLA. ಏನಾಗಿಲ್ಲ. ಯಾಕಾಗಿಲ್ಲ? ಅದಕ್ಕೆ ಹೇಳೋದು, ರಾಜಕೀಯ ಪಕ್ಷದಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗ್ಬೋದು, ಅದು ಕಾಂಗ್ರೆಸ್ಸು, BJP, JDS, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ, ಯಾವುದೇ ಆಗ್ಬೋದು, ಕ್ಷಮತೆ, ಸೇವೆ, ತ್ಯಾಗ ಮತ್ತು ನೀವು ಪಾರ್ಟಿಗೆ ಮಾಡಿರೋ ಕೆಲಸನ ಇದನ್ನ ಗುರುತಿಸುವಂಥ ಕೆಲಸ ಹೈಕಮಾಂಡ್ ಅವ್ರು ಮಾಡಬೇಕು. ಸೆಂಟ್ರಲ್ ಲೀಡರ್ಶಿಪ್ ಮಾಡಬೇಕು. ಯಾರು ಕೆಲಸ ಮಾಡಿದ್ದಾರೆ, ಯಾರು ಸೇವೆ ಮಾಡಿದ್ದಾರೆ ಪಾರ್ಟಿಗೆ, ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದಾರಪ್ಪ, ದುಡಿತಾನೇ ಇದ್ದಾರೆ, ಅವ್ರಿಗೆ ಏನಾದರೂ ಒಂದು ಅವಕಾಶ ಕೊಡೋಣ ಅನ್ನುವಂಥ ಮನೋಭಾವ ಹೈಕಮಾಂಡಲ್ಲಿ ಇರಬೇಕು. ಯಾರು ನನಗೆ
ತಪ್ಪು ತಿಳ್ಕೊಬಿಡಿ, ಹಿಂಗೆ ಈ ಪದ ಉಪಯೋಗಿಸ್ತೀನಿ ಅಂತ Blue eyes ಇರ್ಬೇಕು. ಯಾರಿಗೆ ನನಗೆ ಬಕೆಟ್ ಹಿಡಿತಾರೆ ಅವ್ರಿಗೆ ಮಾಡೋಣ ಅಂತ ಅನ್ನುವಂಥ ಧೋರಣೆ ಏನಿದೆ ಕಾನ್ಸೆಪ್ಟ್ ರಾಜಕೀಯದಲ್ಲಿ ಅದು ಮಾಡಬಾರ್ದು, ಅದು ಆಗಬಾರ್ದು. ಬಕೆಟ್ ಹಿಡಿಯೋದು, ಸಿಂಟೆಕ್ಸ್ ಹಿಡಿಯೋದು ಅಥವಾ ಮುಂದೆ ನಿಷ್ಠಾವಂತ ಕಾರ್ಯಕರ್ತರು ಇವರೆಲ್ಲ, ಐ ನೋ ಹಿಮ್ ಇವರೆಲ್ಲ ನಿಷ್ಠಾವಂತ ಕಾರ್ಯಕರ್ತರು, ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರು. ಗುರ್ತಿಸಿದಾರ ಅವ್ರನ್ನ ಗುರ್ತಿಸಿದಾರ ನನಗೆ ಇವರೆಷ್ಟು 3 ಜನ ನಂಗೆ ಪರಿಚಯ ತುಂಬಾ ವರ್ಷದಿಂದ. ಸೊ ಹಾಗಾದ್ರೆ ಅಂದ್ರೆ ನಾನು ಹೇಳೋದೇನಂದ್ರೆ ರಾಜಕೀಯದಲ್ಲಿ ಅಥವಾ ಯಾವುದೇ ಕಚೇರಿಗಳಲ್ಲಾಗಿರ್ಲಿ ಟ್ರಾನ್ಸ್ಪರೆಂಟ್ ಆಗಿ ಈ ಎತ್ತಿನ ತರ ಮೆರಿಟ್ ಮೇಲೆ ಮೆರಿಟ್ ಮೇಲೆ ಡಿಸೈಡ್ ಮಾಡುವಂತ ಒಂದು ಸಿಸ್ಟಮ್ ಯಾವ ಪೊಲಿಟಿಕಲ್ ಪಾರ್ಟಿಲಿ ಇದೆ? ಅದು ಬರೀ ರಾಜಕೀಯದಲ್ಲ ಸರ್, ಅಲ್ಲ ನಾನು ಎಲ್ಲ ಓವರ್ ಆಲ್ ಕೇಳ್ತೀನಿ. ಓವರ್ ಆಗಿ ಮೆರಿಟ್ ಬೇಕಲ್ಲವಾ? ಬಾಯಿಗೆ ಬಂದಂಗೆ ಬಣ್ಣದ ಮಾತಾಡೋದು ಮಾತ್ರ ವರ್ಕ್ ಆಗದ ರಾಜಕೀಯದಲ್ಲಿ. ಎಕ್ಸಾಕ್ಟ್ ಆಗಿ ಹೇಳಿದ್ರಿ. ನಾನು ಬಹಳ ಮಂದಿ ವಿದ್ಯಾ ಅವರೇ ನೀವು ಬಿಟ್ರೆ ಇಲ್ರಿ, ನೀವು ಇಂದಿರಾ ಚಂದ್ರ ದೇವೇಂದ್ರ ಅಂತ ಹೇಳಿ ನಿಮ್ಮನ್ನು ಹೊಗಳಿ ನಾನು ಏನೋ ಒಂದು ಗಿಟ್ಟಿಸ್ಕೊಂಡು ಹೋಗ್ತೀನಿ. ಹೌದಾ? ನನ್ನ ಮೆರಿಟ್ ನೋಡಿದ್ರ ನೀವು? ನನ್ನ ಕ್ವಾಲಿಟಿ ನೋಡಿದ್ರ? ನನ್ನ ಸರ್ವಿಸ್ ನೋಡಿದ್ರ? ನನ್ನ ಸ್ಯಾಕ್ರಿಫೈಸ್ ನೋಡಿದ್ರ? ನಂದು ಇಷ್ಟು ವರ್ಷದ ದೀರ್ಘ ಕಾಲಾವಧಿಯ ಸ್ಯಾಕ್ರಿಫೈಸ್ ಪಾರ್ಟಿ ಕೆಲಸ ಮಾಡೋದು ನೋಡಿದ್ರ? ಇಲ್ಲ. ನಾನು ಬಂದು ನಿಮಗೆ ಹೊಗಳ್ದೆ, ಕಪ್ಪ ಕಾಣಿಕೆ ಅರ್ಪಿಸ್ದೆ ನಿಮಗೆ ವಿದ್ಯಾ ಅವ್ರಿಗೆ, ನಾನು ಮಾಡ್ಬಿಟ್ರಿ ನೀವು MLC. ಅವ್ರೇನ್ ಮಾಡ್ಬೇಕು ಪಾಪ? ಎಕ್ಸಾಂಪಲ್ ಬರೀ ವಿದ್ಯಾವ್ರಿಗೆ ಏನ್ಬೇಡಿ ಸರ್, ಮಾತು ಕೇಳಿದೆ ಅಲ್ಲ, ಆಸ್ ಸಿಂಬಾಲಿಕ್ ಹೇಳಿದೆ ಅಷ್ಟೇ, ಡೋಂಟ್ ಮಿಸ್ಟೇಕ್ ಮೀ. ಸೊ ನಿಷ್ಠಾವಂತವಾಗಿ ಕೆಲಸ ಮಾಡಿದಾರಲ್ಲ ಇವರೆಲ್ಲ ನಿಷ್ಠಾವಂತವಾಗಿ ಕೆಲಸ ಮಾಡಿದಾರಲ್ಲ, ನಿಷ್ಠಾವಂತರಾಗಿ ಇಷ್ಟು ವರ್ಷ ಏನ್ ಸಿಕ್ತಿ ಇವ್ರಿಗೆ? ಸೊ ನಾನು ಹೇಳೋದು ಕ್ವಾಲಿಟಿ, ಮೆರಿಟು, ಸರ್ವೀಸು, ಸ್ಯಾಕ್ರಿಫೈಸು, ಇವರ ಕೆಪಾಸಿಟಿ, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇದನ್ನು ನೋಡಿಕೊಂಡು ಅವಕಾಶ ಕೊಡುವಂತ ಮಂತ್ರಿ